ಅವಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಕರ್ನಾಟಕ ಕರೆಂಟ್ ಕಟ್ಗೆ ಫೇಮಸ್. ಅದರಲ್ಲೂ ಇಲ್ಲಿನ ಗ್ರಾಮೀಣ ಭಾಗದ ಜನರು ಬೆಳಕಿನಲ್ಲಿರೋದಕ್ಕಿಂತ ಕತ್ತಲಲ್ಲಿರೋದೇ ಹೆಚ್ಚು. ರೈತರು ಸರ್ಕಾರಕ್ಕೆ ಹಿಡಿಶಾಪ ಹಾಕದ ದಿನಗಳೇ ಇಲ್ಲ. ಆದರೆ ಇದನ್ನೆಲ್ಲ ನಿವಾರಿಸುವ ಸಲುವಾಗಿ ಬಿಜೆಪಿ ಸರ್ಕಾರ ನಿರಂತರ ಜ್ಯೋತಿ ಅನ್ನೋ ಕಾರ್ಯಕ್ರಮನ ಜಾರಿಗೆ ತಂದಿದೆ. ಈ ಯೋಜನೆಗೆ ಸಾವಿರಾರು ಕೋಟಿ ರೂಪಾಯಿ ವೆಚ್ಚನೂ ಮಾಡ್ತಾ ಇದೆ. ಆದರೆ ಈ ಭಾರೀ ಯೋಜನೆಯಲ್ಲಿ ಈಗ ಭಾರೀ ಹಗರಣ ಬೆಳಕಿಗೆ ಬಂದಿದೆ. ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಗುಳುಂ ಮಾಡಿರೋ ವಿಷಯವೂ ತಿಳಿದು ಬಂದಿದೆ. ಹಾಗಾದರೆ ಈ ಹಗರಣ ಏನು? ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ? ಇದನ್ನೆಲ್ಲ ತಿಳಿಸ್ತೀವಿ ಇವತ್ತಿನ ನಿರಂತರ ಅವಾಂತರ ಕಾರ್ಯಕ್ರಮದಲ್ಲಿ. ನಿರಂತರ ಜ್ಯೋತಿ ಯೋಜನೆಯಲ್ಲಿ ಭಾರೀ ಹಗರಣ ನಡೀತಿದೆ. ಇದು ಯೋಚನೆಯಲ್ಲದ ಯೋಜನೆ. ಇದಕ್ಕೆ ಪೂರಕವಾದ ದಾಖಲೆಗಳು ಸುವರ್ಣ ನ್ಯೂಸ್ ತಂಡಕ್ಕೆ ಸಿಕ್ಕಿದೆ. ಆ ದಾಖಲೆಯಲ್ಲಿ ಏನಿದೆ, ಅದರ ಹಗರಣ ಏನಲ್ಲಾಗಿದೆ, ಇವೆಲ್ಲ ತಿಳಿಸೋದಕ್ಕೆ ಮುಂಚೆ ನಿರಂತರ ಜ್ಯೋತಿ ಅಂದರೆ ಏನು, ಇದರಿಂದ ರೈತರಿಗೇನು ಲಾಭ, ರಾಜ್ಯದ ಜನತೆಗೇನು ಲಾಭ, ಅದನ್ನು ತಿಳ್ಕೊಳ್ಳೋಣ ಈ ವರದಿ ಮೂಲಕ. ನಿರಂತರ ಜ್ಯೋತಿ ಗ್ರಾಮೀಣ ಭಾಗದ ಜನರಿಗೆ ನಿರಂತರ ವಿದ್ಯುತ್ ನೀಡೋ ಮಹತ್ವಾಕಾಂಕ್ಷಿ ಯೋಜನೆ. ಕೃಷಿ ಚಟುವಟಿಕೆಗೆ 6 ಗಂಟೆ ಹಾಗೂ ಕೃಷಿಯೇತರ ಚಟುವಟಿಕೆಗಳಿಗೆ 24 ಗಂಟೆ ವಿದ್ಯುತ್ ನೀಡೋದೇ ಈ ಯೋಜನೆಯ ಉದ್ದೇಶ. ಅಂದರೆ ಕೃಷಿ ಪಂಪ್ಸೆಟ್ಗಳಿಗೆ 3 ಫೇಸ್ನಲ್ಲಿ 6 ಗಂಟೆ ಹಾಗೂ ಕೃಷಿಯೇತರ ಚಟುವಟಿಕೆಗಳಿಗೆ 1 ಫೇಸ್ನಲ್ಲಿ 24 ಗಂಟೆ ವಿದ್ಯುತ್ ನೀಡುವ ಭರವಸೆ ಸರ್ಕಾರದ್ದು. ಈ ಯೋಜನೆಯ ಸಾಕಾರಕ್ಕೆ ಸರ್ಕಾರ ಮೊದಲ ಹಂತದಲ್ಲಿ 1203 ಕೋಟಿ ರೂಪಾಯಿ ಹಾಗೂ ಎರಡನೇ ಹಂತಕ್ಕೆ 920 ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ನಿರಂತರ ಜ್ಯೋತಿ ಯೋಜನೆಯನ್ನ ಬೆಸ್ಕಾಂ, ಗೆಸ್ಕಾಂ, ಹೆಸ್ಕಾಂ ಹಾಗೂ ಸಿಇಎಸ್ಸಿ ಕಂಪನಿಗಳು ಜಾರಿಗೆ ತಂದಿವೆ. ಮೊದಲ ಹಂತದ ಯೋಜನೆಯ ಕಾಮಗಾರಿಗೆ ಟೆಂಡರ್ ಕರೆದು ಈಗಾಗಲೇ ಕೆಲಸವೂ ಪ್ರಾರಂಭವಾಗಿದೆ. ಅಧಿಕಾರಿಗಳು ನೀಡಿರುವ ದಾಖಲೆಗಳ ಪ್ರಕಾರ ಆಗಿರುವ ಕೆಲಸಗಳ ವಿವರ ಇಂತಿದೆ. ಬೆಸ್ಕಾಂನಲ್ಲಿ ಒಟ್ಟು 107 ಫೀಡರ್ಗಳ ಕಾಮಗಾರಿ ಮುಗಿದಿದ್ದು ಚಾರ್ಜ್ ಆಗಿದೆ. ಇನ್ನು ಬೆಸ್ಕಾಂನಲ್ಲಿ 162 ಫೀಡರ್ಗಳ ಕೆಲಸ ಪ್ರಗತಿಯಲ್ಲಿದೆ. ಹೆಸ್ಕಾಂನ 12 ಫೀಡರ್ಗಳು, ಗೆಸ್ಕಾಂನ 30 ಹಾಗೂ ಸಿಇಎಸ್ಸಿಯ 54 ಫೀಡರ್ಗಳ ಕಾಮಗಾರಿ ಪ್ರಗತಿಯಲ್ಲಿದೆ. ಇದೇ ಆಗಸ್ಟ್ಗೆ ನಿರಂತರ ಜ್ಯೋತಿಯ ಮೊದಲ ಹಂತದ ಕಾಮಗಾರಿ ಪೂರ್ಣಗೊಳಿಸಿ ಗ್ರಾಮೀಣ ಭಾಗದ ಜನತೆಗೆ 24 ಗಂಟೆ ವಿದ್ಯುತ್ ನೀಡಲಿದೆ. ಗೆಸ್ಕಾಂ ಡಿಸೆಂಬರ್ಗೆ ಪ್ರಥಮ ಹಂತದ ಕೆಲಸ ಮುಗಿಸಲಿದೆ. ಹೆಸ್ಕಾಂ ಹಾಗೂ ಸಿಇಎಸ್ಸಿ 2012ರ ಫೆಬ್ರವರಿಗೆ ಕಾಮಗಾರಿ ಪೂರ್ಣಗೊಳಿಸಲಿದೆಯಂತೆ. ಒಟ್ಟಾರೆ ನಿರಂತರ ಜ್ಯೋತಿ ಯೋಜನೆಯಡಿ ಮುಂದಿನ ವರ್ಷದ ಫೆಬ್ರವರಿ ಒಳಗೆ ರಾಜ್ಯದ ಅರ್ಧ ಗ್ರಾಮೀಣ ಭಾಗಗಳಿಗೆ 24 ಗಂಟೆ ವಿದ್ಯುತ್ ದೊರೆಯಲಿದೆ. ನೋಡಿದ್ರಲ್ಲ, ಎಂಥ ಒಳ್ಳೆ ಯೋಜನೆ. ಈ ಯೋಜನೆಯನ್ನು ರಾಜ್ಯದಲ್ಲಿ ಘೋಷಿಸಿದಾಗ ರಾಜ್ಯದ ಜನರೆಲ್ಲ ಸಂಭ್ರಮ ಪಟ್ಟರು. ಅದರಲ್ಲೂ ಕೋಲಾರದ ಮಾಲೂರಿನ ಮಾಸ್ತಿಯಲ್ಲಿ ಇದರ ಪೈಲಟ್ ಯೋಜನೆಯನ್ನು BS ಯಡಿಯೂರಪ್ಪ ಅವರು ಉದ್ಘಾಟಿಸಿದಾಗ ಜನರ ಸಂತಸಕ್ಕೆ ಪಾರವೇ ಇರಲಿಲ್ಲ. ಆದರೆ ಈ ಸಂತಸ ಸಂಭ್ರಮ ಹೆಚ್ಚು ದಿನ ಉಳಿಲಿಲ್ಲ. ಯಾಕೆ? ಈ ಪೈಲಟ್ ಯೋಜನೆಯ ಗತಿ ಏನಾಯಿತು? ಇದನ್ನೆಲ್ಲ ತಿಳ್ಕೊಂಡು ಬರೋಣ ಹೋಗಿ. ನಿರಂತರ ಜ್ಯೋತಿ ಯೋಜನೆ ಇದು ಗುಜರಾತ್ನಲ್ಲಿ ಯಶಸ್ಸು ಕಂಡಿರುವ ಗ್ರಾಮ ಜ್ಯೋತಿಯ ಪ್ರತಿರೂಪ. ಇದನ್ನು ನಮ್ಮ ರಾಜ್ಯದಲ್ಲೂ ಅಳವಡಿಸಿ ರೈತರಿಗೆ, ಗ್ರಾಮೀಣ ಭಾಗದ ಜನರಿಗೆ ನಿರಂತರವಾಗಿ ವಿದ್ಯುತ್ ಕೊಡಬೇಕು ಅನ್ನುವಂಥ ಕನಸನ್ನು ಕಂಡು ಬಿಜೆಪಿ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಇದರ ಪೈಲಟ್ ಯೋಜನೆಯಾಗಿ ಕೋಲಾರದ ಮಾಲೂರಿನ ಮಾಸ್ತಿಯಲ್ಲಿ 2009ರಲ್ಲಿ ಇದನ್ನು ಆರಂಭಿಸಲಾಯಿತು. ಮುಖ್ಯ ಇಂಜಿನಿಯರ್ ಬಲರಾಮ್ ಅವರ ನೇತೃತ್ವದಲ್ಲಿ ಇಲ್ಲಿ ಈ ಮಾಸ್ತಿಯಲ್ಲಿ ಈ ಯೋಜನೆಯನ್ನು ಜಾರಿ ಮಾಡಿದ್ರು. ಅಂದರೆ ಸ್ವತಃ ಮುಖ್ಯಮಂತ್ರಿಗಳೇ ಬಂದು ನಮ್ಮ ರಾಜ್ಯದಲ್ಲಿ ಇನ್ಮುಂದೆ ಗ್ರಾಮೀಣ ಜನತೆಗೆ ನಿರಂತರವಾಗಿ ವಿದ್ಯುತ್ ಸಿಗುತ್ತೆ ಅನ್ನೋಂಥದ್ದನ್ನು ಉದ್ಘಾಟಿಸಿದ್ರು. ಈ ಪೈಲಟ್ ಯೋಜನೆ ಹೇಗೆ ನಡೀತಿದೆ, ಇದರ ಯೋಜನೆಯ ರೂಪುರೇಷೆನ ನೋಡ್ಕೊಂಡು ಬರೋಣ ಬನ್ನಿ. ಇದೇ ಮಾಸ್ತಿಯ ಪವರ್ ಸ್ಟೇಷನ್.
ಇಲ್ಲಿ ಒಟ್ಟು 12 ಫೀಡರ್ಗಳಿವೆ. ಈ 12 ಫೀಡರ್ಗಳ ಪೈಕಿ 6 ಫೀಡರ್ಗಳು ನಿರಂತರ ಜ್ಯೋತಿಗಾಗಿ ಇಟ್ಕೊಂಡಿದ್ದು. ಈಗ ನೋಡ್ತಿರ್ಬೋದು ಈ ಎಲ್ಲ ಬ್ರೇಕರ್ಗಳು ಅಂದರೆ ಮಾಸ್ತಿ, ತೋರಲಕ್ಕಿ, ಇಲ್ಲಿ DN ದೊಡ್ಡಿ, ಹೀಗೆ ಒಟ್ಟು 6 ಫೀಡರ್ಗಳು ನಿರಂತರ ಜ್ಯೋತಿಗಾಗಿ ಮೀಸಲಿಟ್ಟಂಥದ್ದು. ಅಂದರೆ ಈ 6 ಫೀಡರ್ಗಳಲ್ಲಿ ನಿಮಗೆ ಇಲ್ಲಿ 282 ಹಳ್ಳಿಗಳಿಗೆ ನಿರಂತರವಾಗಿ ಅಂದರೆ 24 ಗಂಟೆ ಯಾವುದೇ ಅಡೆತಡೆ ಇಲ್ಲದೆ ಜ್ಯೋತಿ ಸಿಗುತ್ತೆ. ಅಂದರೆ ಒಂದು ಯಾವುದು ಕೃಷಿಯೇತರ ಚಟುವಟಿಕೆಗಳಿಗೆ ಈ 24 ಗಂಟೆ ವಿದ್ಯುತ್ ಸಿಗುತ್ತೆ. ಕೃಷಿ ಚಟುವಟಿಕೆಗಳಿಗೆ ನಿರಂತರವಾಗಿ 6 ಗಂಟೆ ವಿದ್ಯುತ್ ಕೊಡಬೇಕು. ಆದರೆ ದುರಂತ ಅಂದರೆ ಈ ಪೈಲಟ್ ಯೋಜನೆ 2009 ಆಯಿತು. 2009 ಯೋಜನೆಯನ್ನು 2011 ನಮ್ಮ ಇಂಜಿನಿಯರ್ಗಳಿಗೆ, ನಮ್ಮ ಅಧಿಕಾರಿಗಳಿಗೆ, ನಮ್ಮ ಸಚಿವರಿಗೆ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಏನಂದರೆ ಎಲ್ಲೋ ಒಂದು ಕಡೆ ಈ ನಿರಂತರ ಜ್ಯೋತಿಯ ಪೈಲಟ್ ಯೋಜನೆಯಲ್ಲಿ ತೊಂದರೆ ಇದೆ ಅಂತ ಹೇಳ್ಕೊಂಡು 2011 ಇದನ್ನು ಮರುಮೌಲ್ಯಮಾಪನ ಮಾಡಲಿಕ್ಕೆ ಟೆಂಡರ್ ಕರೆದಿದ್ದಾರೆ. ಯಾಕೆ ಅಂದರೆ ಆಲ್ರೆಡಿ ಪೈಲಟ್ ಯೋಜನೆ ಯಶಸ್ವಿಯಾಗಿದೆ ಅಂತ ಹೇಳಿಕೊಂಡು ಇದರ ಕಾಮಗಾರಿಯನ್ನು ಸಾವಿರಾರು ಕೋಟಿ ವೆಚ್ಚದಲ್ಲಿ ಮೊದಲ ಹಂತದ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ. ಇದಕ್ಕೆ ಆಲ್ರೆಡಿ ಕಾಮಗಾರಿಗಳು ಪ್ರಾರಂಭ ಆಗಿದೆ. ಅವರೇ ಹೇಳುವ ಪ್ರಕಾರ ಸಾಕಷ್ಟು ಫೀಡರ್ಗಳು ಈಗಾಗಲೇ ಚಾರ್ಜ್ ಆಗಿವೆ, ಸಾಕಷ್ಟು ಯೋಜನೆಗಳು ಜಾರಿಯಾಗಿದೆ, ಟೆಂಡರ್ಗಳನ್ನು ಕರೆದಿದ್ದಾರೆ. 2ನೇ ಹಂತದ ಟೆಂಡರ್ ಈಗ ಪ್ರಾರಂಭಿಸಬೇಕು. ಆದರೆ ಈಗ ಯಾಕೆ ಈ ಪೈಲಟ್ ಯೋಜನೆ ಯಶಸ್ವಿ ಆಗಿದೆಯಾ ಇಲ್ವಾ ಅನ್ನುವಂಥ ಮರುಮೌಲ್ಯಮಾಪನ ಮಾಡುವಂಥ ಅವಶ್ಯಕತೆ ಬಂದಿದ್ದು? ಒಂದು ವೇಳೆ ಈ ಪೈಲಟ್ ಯೋಜನೆ ಯಶಸ್ವಿ ಆಗಿಲ್ಲ ಅಂದರೆ ಇಷ್ಟೊಂದು ಕೋಟಿ ವೆಚ್ಚದಲ್ಲಿ ಮಾಡಿದ ಯೋಜನೆ ಇದು ವಿಫಲ ಆಗಲ್ವಾ? ಪೈಲಟ್ ಯೋಜನೆಯಲ್ಲಿ ಮಾಡೋದು ಅಲ್ಲೇ ಈ ಒಂದು ಅವ್ಯವಸ್ಥೆ ಆದರೆ ಮುಂದೆ ರಾಜ್ಯದ ಅವ್ಯವಸ್ಥೆ ಹೇಗೆ ಅನ್ನುವಂಥದ್ದು ಎಲ್ಲರಲ್ಲೂ ಈ ಪ್ರಶ್ನೆ ಕಾಡ್ತಾ ಇದೆ. ಕ್ಯಾಮ್ರಾಮನ್ ಯುಗಾಂಧರ್ ಜೊತೆ ವಿಜಯಲಕ್ಷ್ಮಿ ಶಿವರೂರು, ಸುವರ್ಣ ನ್ಯೂಸ್ 24/7 ಮಾಸ್ತಿ. ನಿರಂತರ ಜ್ಯೋತಿ ಯೋಜನೆ ಅಂದರೆ ಏನು? ಇದರ ಪೈಲಟ್ ಯೋಜನೆಯಲ್ಲಿ ಏನೆಲ್ಲ ಹಗರಣ ನಡೀತು, ಅದರ ಕಳಪೆ ಕಾಮಗಾರಿ ಹೇಗೆ ನಡೀತು, ಇದನ್ನೆಲ್ಲ ತಿಳ್ಕೊಂಡ್ವಿ. ಆದರೆ ಮುಖ್ಯವಾದ ಹಗರಣದ ಕತೆ ಹೇಳ್ತೀನಿ ಒಂದು ಸಣ್ಣ ಬ್ರೇಕ್ನ ನಂತರ.